ನೋಡಿ ಈ ಪಿಲ್ಲರ್ ಲೈನ್ಗೆ ಕಲ್ಲು ಇಡಬಾರ್ದು. ಇಲ್ಲಿ ಗೋಡೆ ಬರುತ್ತೆ. ಹಾಂ, ಇಲ್ಲೆಲ್ಲ ಆಲ್ ರೂಮಲ್ಲಿ ಇಡ್ಬೋದು. ನೋಡಿ 3 ಲೈನ್ ಜೋಡಿಸ್ಬಿಡುತ್ತೆ. ಅಲ್ಲಿ ಬೇಡ ಬಿಡು, ಅಲ್ಲಿ ರೂಮಲ್ಲಿ ಅಲ್ಲಿ ಓಡಾಡೋಕ್ಕಾಗಲ್ಲ. ಅಲ್ಲಿಡೋ ರೂಮ್ಗಿಡೋ, ಅಲ್ಲಿಡು ಅಲ್ಲಿ ಒಂದು 5 ಕಲ್ಲಿಡು. ಅಲ್ಲ, ಅಲ್ಲಿ ಗೋಡೆ ಕಟ್ಟೋಕ್ಕಾಗಲ್ಲ ಬಿಡು. ಇಲ್ಲಿದ್ದರೆ ನಿಮ್ಮಲ್ಲಿ ನಿಂತ್ಕೊಂಡು ಕಟ್ಬೋದು. ಟೈಟ್ ಮಾಡಿ ಎಸೆ. ಆ ಮಲ್ದುಲ್ ಎತ್ಕೊಂಡ್ಬಿಟ್ಟು ಉಜ್ಜಿ ಕ್ಲೀನಾಗಿ. ಅಲ್ಲೇ ಇಟ್ಕೊ ನಿನ್ಗೆ. ಆಯ್ತು. ಇಲ್ಲಿ ಒಂದು ದೊಡ್ಡ ಲಾಟ್ ಜೋಡಿಸ್ಬೇಕು. ಇಲ್ಲಿ ಬರುತ್ತೆ ಒಂದು ಗೋಡೆ, ಇದು 4 ಇಂಚು ಗೋಡೆ. ಇಲ್ಲಿ ಬಂದು ಹಿಂಗೆ ಬರುತ್ತೆ ಅದರಿಂದ. ನೋಡಿ, ಆ ಕಾಲಮಿಂದ ಹಿಂಗೆ ಬಂದು ಹಿಂಗೆ ಬರುತ್ತೆ. ಈ ಕಡೆ ಜೋಡಿಸು. ಇಲ್ಲಿ ಗೋಡೆ ಪಕ್ಕ ಜೋಡಿಸ್ಕೊ. ಮಟ್ಕೊಲ್ ಹಾಕೊಂಬಿಡು, ಬೆಂಡ್ ಆಗ್ತದೆ ನೋಡಿ. ಸೆಂಟ್ರ್ ಡೌನ್ ಆಗ್ತಾಯಿದೆ. ಬಾಬಾ ನಿಂತ್ಕಪ್ಪ. ಆ ಕಡೆ ಒಂದು ಅದನ್ನೇ ಹೈಟ್ ಮಾಡ್ರಿ ಅದನ್ನ.
ಯಾಕೆ ಕೆಳಗಡೆ ಲೋಡ್ ಮಾಡಕ್ ಬೇಕಾ? ಈ ಥರ ಇರೋದೆಲ್ಲ ಸ್ವಲ್ಪ ಇದು ಮಾಡೋದು, ದೊಡ್ಡ ದೊಡ್ಡ ಇರೋದೆಲ್ಲ. ಸ್ವಲ್ಪ ಗೆಸಿ ಕಲಿಸ್ಕೊ, ಅವ್ರು ಕೊಡ್ತಾರೆ ಬಾ ಸಿಮೆಂಟು ದೊಡ್ಡ ದೊಡ್ಡದಿದಲ್ಲ. ನೋಡಮ್ಮ, ಗೆಸಿ ಸ್ವಲ್ಪ ಕಲಿಸ್ಕೊ ಒಂದು ಕರ್ನಿಗೆ ಬಾಲ್ನಿಗೆ. ದೊಡ್ಡ ದೊಡ್ಡದಿರೋದು ಸ್ವಲ್ಪ ಹಿಂಗೆ ಮಾಡೋದು. ನಿಮ್ಗೆ ಯಾವ್ದಾದ್ರು ದೊಡ್ಡ ಕಾಣಿಸುತ್ತೆ ಎಲ್ಲ ಕಾಣ್ತಾ? ಎಲ್ಲ ಪಿಲ್ಲರು ನೋಡಲ್ಲಿ ನೋಡಿ. ಸಾಕು, ಉದ್ದ ಮಾಡು. ಹಾಗೆ ಜಾಸ್ತಿ ಸುಡ 5 ಕಲೆ ಹಿಡಿಯುತ್ತಲ್ಲ, ಅದ್ರ ಮೇಲೆ 3 ಲೈನ್ ಜೋಡ್ಸೋ. ಆರೆಂಜ್ ಇದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಆರೆಂಜ್ ಇಲ್ಲಿ ಜೋಡಿಸ್ಬೇಕು, ಒಂದು 50 ಕಲ್ಲು ಜೋಡಿಸ್ಬೇಕು ಆರೆಂಜ್. ಓಪಣ ಇಲ್ಲಿ ಬಾ ಅದು ಆಮೇಲೆ ಮಾಡೋಣ ಬಾ. ಇಲ್ಲಿ ಬಾ, ಅಂಜು ಜೊತೆಗೆ ನಿಂತ್ಕೊ, ಮೂಲಕ್ಕೆ ಕ್ಲೀನ್ ಆಗಲಿ. ಉಲ್ಟಾ ಮಾಡು, ಕಲ್ಲು ಉದ್ದ ಮಾಡು. ಹಂಗೆ ಸೆಂಟ್ರ್ ಹೈಟ್ ಮಾಡು. ಸೆಂಟ್ರ್ ಡೌನ್ ಆಗಿದೆ. ಸೆಂಟ್ರ್ ಸ್ವಲ್ಪ ಸಿಮೆಂಟ್ ಹಾಕ್ಬಿಟ್ಟು ಹಾಕೊಂಬಿಡು ಕ್ಲೀನಾಗಿ. ಫುಲ್ ಹಚ್ಬಾರ್ದು, ಎಲ್ಲಿದೆ ಅಲ್ಲಿ ಮಾತ್ರ ನೀನು ಫಸ್ಟ್ ಕರೆಕ್ಟಾಗಿ ಕಲಿಸ್ಕೊ. ನೀರು ಥರ ಬೇಡ, ಗಟ್ಟಿ ಕಲಿಸ್ಕೊಂಡು ನೋಡು. ಸುಮ್ಮನೆ ಅಷ್ಟೆಲ್ಲ ಹಚ್ಬೇಡ, ಗಲೀಜು ಕಾಣುತ್ತೆ. ನೋಡಮ್ಮ, ನೋಡಲಿ. ಹಾಂ, ಗಟ್ಟಿ ಕಲಿಸ್ಕೊ, ಗಟ್ಟಿ. ಅಷ್ಟು ನೀರಿದ್ರೆ ಮುಂದೆ ಎಲ್ಲ ಕಡೆ ಹಾರುತ್ತದೆ. ದಪ್ಪ ಇರೋದು ಮಾತ್ರ ಸರಿ ಮಾತ್ರ. ಅಂಥದ್ದು ದಪ್ಪ ಇರೋದು ಮಾತ್ರ ಮಾಡೋದು. ಗಟ್ಟಿ ಇರಬೇಕು. ನೀರು ಥರ ಇದ್ದರೆ ಮತ್ತೆ ಅದು ಓಪನ್ ಆಗುತ್ತೆ.